ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ತನುಷಾಗೆ ಸ್ವಾಗತ. 2021 ಅಲ್ಲಿ ನಾನು ಹೊಸದಾಗಿ ತಗೊಂಡಿದ್ದಂತ ಡ್ರೆಸ್ ಬಗ್ಗೆ ಒಂದು ಡ್ರೆಸ್ ಹಾಲ್ ವಿಡಿಯೋ ಮಾಡಿದ್ದೆ ಅನ್ಸುತ್ತೆ. ಅದಾದ್ಮೇಲೆ ಮಾಡೇ ಇಲ್ಲ. ಸೊ ಫೈನಲಿ ಆಫ್ಟರ್ ಅ ಲಾಂಗ್ ಗ್ಯಾಪ್ ನಾನಿವತ್ತು ನನ್ನ ಹತ್ರ ಇರುವಂತ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನಗೆ ಪರ್ಸನಲಿ ಮ್ಯಾಕ್ಸಿ ಡ್ರೆಸ್ ಅಂದ್ರೆ ತುಂಬಾನೇ ಇಷ್ಟ. ಅಂಡ್ 2018 ಇಂದ ನಾನು ಅದನ್ನ ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದನ್ನ ನಾನು ಆಸ್ ಇಟ್ ಇಸ್ ವೇರ್ ಮಾಡಿಲ್ಲ. ಅಂದ್ರೆ ಮ್ಯಾಕ್ಸಿ ಡ್ರೆಸ್ ಅಂತ ತಗೊಂಡ್ರು ಅದಕ್ಕೆ ನಾನು ಯಾವ್ದಾದ್ರು ಒಂದು ಲೆಗ್ಗಿಂಗ್ಸ್ ಅಥವಾ ಜೆಗಿಂಗ್ಸ್ ಏನಾದ್ರು ಪೇರ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೆ. ಅದು ಮ್ಯಾಕ್ಸಿ ಡ್ರೆಸ್ ತರ ಅನಿಸ್ತಾ ಇರ್ಲಿಲ್ಲ, ಕುರ್ತಾ ತರ ಅನಿಸ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಈ ಡ್ರೆಸ್ನು ಅಷ್ಟೇನೆ. ಡ್ರೆಸ್ ಇದು ಆಕ್ಚುಲಿ, ಬಟ್ ನಾನು ಇದನ್ನ ಜೆಗಿಂಗ್ಸ್ ಜೊತೆ ವೇರ್ ಮಾಡ್ತಾ ಇದ್ದೆ. ಸೊ ಇದನ್ನ ನೀವು ಹಳೆ ವ್ಲಾಗ್ಸ್ ಅಲ್ಲಿ ನೋಡಿರ್ಬೋದು. ಐ ಥಿಂಕ್ ಗ್ರಾಸರಿ ಶಾಪಿಂಗ್ ವ್ಲಾಗ್ ನಲ್ಲಿ ನೀವು ಈ ಡ್ರೆಸ್ನ ನಾನು ಹಾಕೊಂಡಿರೋದನ್ನ ನೋಡ್ಬೋದು. ಸೊ ಈ ತರ ನಾನು ಹಾಕ್ತಾ ಇದ್ದೆ. ಬಟ್ ಅವಾಗ ಅಂದ್ರೆ ಸ್ವಲ್ಪ ನಾನು ಹೆಸಿಟೇಟ್ ಮಾಡ್ತಾ ಇದ್ದೆ ಈ ತರ ಡ್ರೆಸ್ ವೇರ್ ಮಾಡೋದಕ್ಕೆ. ಬಟ್ ಇವಾಗ ಔಟ್ ಆಫ್ ದ ಬಾಕ್ಸ್ ವೇರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಕಂಫರ್ಟೇಬಲ್ ಆಗಿ ಫೀಲ್ ಆಯ್ತು ಅಂದ್ರೆ ನಾವು ಈ ಡ್ರೆಸ್ಸಸ್ನ ಎಲ್ಲಿ ಬೇಕಾದ್ರೂ ವೇರ್ ಮಾಡ್ಬೋದು. ಸೊ ಐ ಆಮ್ ಸ್ಟಾರ್ಟಿಂಗ್ ಟು ಫೀಲ್ ಕಂಫರ್ಟೇಬಲ್. ಸೊ ಹಂಗಾಗಿ ಈ ಡ್ರೆಸ್ನ ಹಾಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇದನ್ನ ನಾನು ಜಬಾಂಗ್ ಅಲ್ಲಿ ತಗೊಂಡೆ, ವೆಬ್ಸೈಟ್ ಅಲ್ಲಿ. ಹಳೆ ಡ್ರೆಸ್ ಹಾಲ್ ವಿಡಿಯೋನಲ್ಲಿ ಕೂಡ ನೀವು ಈ ಡ್ರೆಸ್ ನ ನೋಡ್ಬೋದು. ಸೊ ಈ ತರ ಇದೆ. ಇದನ್ನ ನಾನು ಜೆಗಿಂಗ್ಸ್ ಜೊತೆ ವೇರ್ ಮಾಡ್ತಾ ಇದ್ದೆ. ಸೊ ಬ್ಲಾಕ್ ಕಲರ್ ಜೆಗಿಂಗ್ಸ್ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಈ ತರ ಇದೆ ವಿತ್ ಕಾಲರ್ ಅಂಡ್ 3/4 ಸ್ಲೀವ್ಸ್ ಕೂಡ ಇದೆ. ಅಂಡ್ ಇಲ್ಲಿ ಬಟನ್ಸ್ ಈ ತರ ಓಪನ್ ಆಗೇ ಇದೆ. ಈ ಬಟನ್ಸ್ ನ ಕೂಡ ಹಾಕೊಳ್ಬಹುದು, ಬಟ್ ಹಾಕಿಲ್ಲ ಅಂದ್ರೆ ಚೆನ್ನಾಗೆ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದೀನಿ. ಸೊ ಇದೊಂಥರ ವೇಸ್ಟ್ ಕೋಟ್ ತರಾನೇ ಫೀಲ್ ಆಗುತ್ತೆ, ಬಟ್ ವೇಸ್ಟ್ ಕೋಟ್ ಅಲ್ಲ. ಇದು ರಿಮೂವ್ ಮಾಡಕ್ ಆಗಲ್ಲ. ಸೊ ಈ ತರ ಇದೆ. ಈ ಪ್ಯಾಟರ್ನ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಹಂಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿ ಹೇಳಲ್ಲ, ಆಸ್ ಇಟ್ ಇಸ್ ವೇರ್ ಮಾಡಿದೆ. ನಾನು ಜೆಗಿಂಗ್ಸ್ ಜೊತೆ ವೇರ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಇದು ನನಗೆ ಕುರ್ತಾ ತರ ಫೀಲ್ ಆಗ್ತಿತ್ತು, ಮ್ಯಾಕ್ಸಿ ಡ್ರೆಸ್ ತರ ಅಲ್ಲ. ಸೆಕೆಂಡ್ ಡ್ರೆಸ್ ಬಂದು ಇದು ಮೊನ್ನೆ ರೀಸೆಂಟ್ ಆಗಿ ನಾನು ಒಂದು ಶಾರ್ಟ್ಸ್ ಪೋಸ್ಟ್ ಮಾಡಿದ್ದೆ, ಮಾಲ್ ಆಫ್ ಏಷ್ಯಾಗೆ ಹೋಗಿರೋಂಥದ್ದು. ಆ ಶಾರ್ಟ್ಸ್ ಅಲ್ಲಿ ನೀವು ಈ ಡ್ರೆಸ್ ನ ವೇರ್ ಮಾಡಿರೋದನ್ನ ನೋಡ್ಬೋದು. ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನೀಗಿಂತ ಸ್ವಲ್ಪ ಕೆಳಗೇನೆ ಇದೆ ಮ್ಯಾಕ್ಸಿ ಡ್ರೆಸ್. ಇದು ನನ್ನ ಬರ್ತ್ಡೇಗೆ ಅಂತ ತಗೊಂಡಿದ್ದು ನಾನು. ಸೊ ಆ ಬರ್ತ್ಡೇ ದಿನ ನಾನು ಇದನ್ನ ವೇರ್ ಮಾಡಿದ್ದೆ. ಅಂಡ್ ಇದನ್ನ ತಗೊಂಡಿದ್ ಸ್ಟೋರಿ ಶೇರ್ ಮಾಡ್ಬೇಕು ಅಂದ್ರೆ, ಮಂತ್ರಿ ಮಾಲ್ಗೆ ಬಂದಿದೀವಿ ಅಲ್ವಾ, ಹಂಗೆ ಜುಡಿಯೋಗೆ ಹೋಗಿ ನೋಡೋಣ ಅಂದ್ಬಿಟ್ಟು ಅಲ್ಲಿರೋ ಜುಡಿಯೋಗೆ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದ ತಕ್ಷಣ ನನಗೆ ಇದು ಸಿಕ್ಬಿಡ್ತು. ಸಿಕ್ಕಿದ ತಕ್ಷಣ ಐ ವಾಸ್ ರಿಯಲಿ ಹ್ಯಾಪಿ. ನನ್ಗೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ, ನನ್ಗೆ ಈ ತರ ಬ್ಲ್ಯಾಕ್ ಕಲರ್ ಅಲ್ಲಿ ಈ ತರ ಮ್ಯಾಕ್ಸಿ ಡ್ರೆಸ್ ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಬಟ್ ಎಲ್ಲೂ ನನಗೆ ಸಿಕ್ಕೇ ಇರಲಿಲ್ಲ. ಫೈನಲಿ ನನಗೆ ಅಲ್ಲಿ ಸಿಕ್ಬಿಡ್ತು. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿಬಿಟ್ಟೆ. ಐ ಥಿಂಕ್ ಇದು ಅರೌಂಡ್ 600-700 ರೇಂಜ್ ಅಲ್ಲಿ ಇರಬಹುದು, ನಂಗೆ ನೆನಪಿಲ್ಲ. ಸೊ ಇದನ್ನ ನಾನು ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡಿ ಬರ್ತ್ಡೇಗೆ ಅಂತ ವೇರ್ ಮಾಡಿದ್ದಾಯ್ತು. ಅಂಡ್ ಈ ಡ್ರೆಸ್ ಬಗ್ಗೆ ಕೂಡ ನನಗೆ ಕಮೆಂಟ್ ಬಂದಿತ್ತು, ಇದನ್ನ ಎಲ್ಲಿ ತಗೊಂಡ್ರಿ ಅಂತ. ಸೊ ಜುಡಿಯೋನಲ್ಲೇ ನಾನು ಇದನ್ನ ತಗೊಂಡಿದ್ದು. ಗೊತ್ತಿಲ್ಲ ಎಲ್ಲ ಜುಡಿಯೋನಲ್ಲೂ ಇದು ಅವೈಲಬಲ್ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ನಾನು ಯಲಹಂಕನಲ್ಲಿ ಜುಡಿಯೋಗೆ ಹೋಗಿ ನೋಡಿದಾಗ ಇದಿರ್ಲಿಲ್ಲ, ಮಂತ್ರಿ ಮಾಲ್ ನಲ್ಲಿ ಇತ್ತು. ಸೊ ಅಲ್ಲಿ ಹೋಗಿ ನಾನು ತಗೊಂಡ್ಬಿಟ್ಟೆ. ಸೊ ಇದೇ ನನ್ನ ಒಂದು ಡ್ರೆಸ್. ಈ ತರ ಇದೆ, ಫುಲ್ ಫ್ಲೇರ್ ಆಗಿದೆ. ಸೊ ನನ್ಗೆ ಈ ತರ ತುಂಬಾನೇ ಇಷ್ಟ ಆಯ್ತು. ಫೈನಲಿ ಇದೆಲ್ಲ ಕಡೆ ನಂಗೆ ವೈಟ್ ಅಲ್ಲಿ ಸಿಗ್ತಾ ಇತ್ತು, ಬಟ್ ಮಂತ್ರಿ ಮಾಲ್ ನಲ್ಲಿ ಇರುವಂತ ಜುಡಿಯೋನಲ್ಲಿ ನನ್ಗೆ ಬ್ಲಾಕ್ ಕಲರ್ ಅಲ್ಲಿ ಸಿಕ್ಬಿಟ್ಟು. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಅದಕ್ಕೆ ತಗೊಂಡ್ಬಿಟ್ಟೆ ನೋಡಿದ ತಕ್ಷಣನೇ. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದು ತುಂಬಾ ಹಳೇದು. ಆಕ್ಚುಲಿ 2018 ಅಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ ಡ್ರೆಸ್ಸು. ಇದು ಆಕ್ಚುಲಿ ಮ್ಯಾಕ್ಸಿ ಡ್ರೆಸ್ಸೇನೆ. ಇನ್ಫ್ಯಾಕ್ಟ್ ನೀವು ನೋಡೋದಾದ್ರೆ ನನ್ನ ಚಾನೆಲ್ ಡಿ.ಪಿ ನಲ್ಲಿ ಕೂಡ ನಾನು ವೇರ್ ಮಾಡಿರೋದು ಇದೇ ಡ್ರೆಸ್ಸನ್ನೇ. ಸೊ ಇದು ತುಂಬಾ ಇಷ್ಟಪಟ್ಟು ನಾನು ತಗೊಂಡೆ, ಯಾಕಂದ್ರೆ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇದೆ. ಈ ತರ ನೀಗಿಂತ ಕೆಳಗ್ ಬರುತ್ತೆ. ಅಂಡ್ ಈ ತರ ಕ್ರಿಸ್ ಕ್ರಾಸ್ ತರ ಇದೆ ಡಿಸೈನು. ಕಾಣಿಸ್ತಿದೆ ಅನ್ಸುತ್ತೆ ನಿಮ್ಗೆ. ಈ ತರ ಕ್ರಿಸ್ ಕ್ರಾಸ್ ತರ ಇದೆ. ಅದ್ ನನ್ಗೆ ಇಷ್ಟ ಆಯ್ತು. ಅಂಡ್ ಮೋರ್ ಓವರ್ ಈ ಸ್ಲೀವ್ಸ್ ನಲ್ಲಿ ಈ ತರ ಎಲಾಸ್ಟಿಕ್ ಕೊಟ್ಟಿದಾರಲ್ಲ, ಇದು ಯಾಕೋ ನಂಗೆ ತುಂಬಾನೇ ಇಷ್ಟ ಆಯ್ತು. ಹಂಗೆ ಅನ್ಬಿಟ್ಟು ನಾನು 2 ಸ್ಲೀವ್ಸ್ ಅಲ್ಲಿ ಹಂಗೆ ಇದೆ. ಸೊ ಈ ತರ ಇದೆ, ಜಿಪ್ಪರ್ ಇದೆ. ನನ್ಗೆ ಅದಕ್ಕೆ ಅಂತಾನೆ ನಂಗೆ ಈ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು. ಹಂಗಾಗಿ ನಾನು ಇದನ್ನ ತಗೊಂಡೆ. ಬಟ್ ನಾನು ಇದನ್ನ ಮ್ಯಾಕ್ಸಿ ಡ್ರೆಸ್ ತರ ವೇರ್ ಮಾಡಿಲ್ಲ. ಸೊ ವೈಟ್ ಲೆಗ್ಗಿಂಗ್ಸ್ ಮೇಲೆ ನಾನು ಇದನ್ನ ವೇರ್ ಮಾಡ್ತಾ ಇದ್ದೆ. ಬಟ್ ಇದು ಮ್ಯಾಕ್ಸಿ ಡ್ರೆಸ್ಸೇನೆ. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು.
ಹಾಗಾಗಿ ನಾನು ಇದನ್ನ ತಗೊಂಡೆ. ಇದು ಆಕ್ಚುಲಿ ನಾನು jabong.com ಅಂತ ವೆಬ್ಸೈಟ್ ಇತ್ತು. ಇವಾಗ ಮಿಂತ್ರಾ ಎಲ್ಲ ಹೆಂಗಿದೆ ಆ ತರ ಅವಾಗ jabong.com ಅಂತ ಇತ್ತು ಒಂದು ವೆಬ್ಸೈಟು. ಅಲ್ಲಿ ನಾನು ನನ್ನ ಫೇವ್ರೆಟ್ ವೆಬ್ಸೈಟ್ ಅದು ಆಕ್ಚುಲಿ. ಅಲ್ಲಿ ತುಂಬಾನೇ ಯುನೀಕ್ ಆಗಿರೋಂಥ ಡ್ರೆಸ್ಸಸ್ ಎಲ್ಲ ಸಿಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಲೋಸ್ ಆಗೋಯ್ತು. ಸೊ ಅದು ಇದ್ದಿದ್ರೆ ನಾನು ಅದರಲ್ಲೇ ಶಾಪಿಂಗ್ ಮಾಡ್ತಿದ್ನೇನೋ ಗೊತ್ತಿಲ್ಲ. ಸೊ ತುಂಬಾನೇ ಯುನೀಕ್ ಆಗಿ ಈ ತರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲೆಲ್ಲ ನಮಗೆ ಸಿಗ್ತಿತ್ತು ಅದರಲ್ಲಿ. ಇವಾಗ ಇಲ್ಲ. ಅದಾದ್ಮೇಲೆ ಏನಾಯ್ತು ಅಂದ್ರೆ ನಾನು FBB ನಲ್ಲಿ ಶಾಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಗ್ ಬಜಾರ್ ಕ್ಲೋಸ್ ಆಯ್ತು. ಸೊ ಆಬ್ವಿಯಸ್ಲಿ FBB ಕೂಡ ಕ್ಲೋಸ್ ಆಗೋಯ್ತು. ನಾನು ಆವಾಗ ವ್ಲಾಗ್ಸ್ ಮಾಡ್ತಿದ್ದಾಗ ನಂಗೆ ತುಂಬಾ ಜನ ಬಂದು ನನ್ಗೆ ಕಮೆಂಟ್ ಮಾಡ್ತಿದ್ರಿ, ನೀವು ಡ್ರೆಸ್ಸಸ್ ಎಲ್ಲಿ ಶಾಪಿಂಗ್ ಮಾಡ್ತೀರಾ, ಶೇರ್ ಮಾಡಿ ಡೀಟೇಲ್ಸ್ ಅಂತ. ಆಕ್ಚುಲಿ ನಾನು ಬಿಗ್ ಬಜಾರ್ ಅವರ FBB ಅಂದ್ರೆ ಫ್ಯಾಷನ್ ಅಂಡ್ ಬಿಗ್ ಬಜಾರ್ ಅಂತ ಅವ್ರದ್ದೇ ಒಂದು ಕ್ಲೋರಿಂಗ್ ಬ್ರ್ಯಾಂಡ್ ಇತ್ತು. ಸೊ ಅಲ್ಲಿ ಹೋಗಿ ನಾನು ಶಾಪಿಂಗ್ ಮಾಡ್ತಿದ್ದೆ. ಅಲ್ಲೂ ಅಷ್ಟೇನೆ ಸ್ವಲ್ಪ ಪ್ರೈಸಿ ಆಗಿದ್ರೂನು ಬಟ್ಟೆಗಳು ಮಾತ್ರ ತುಂಬಾನೇ ಯುನೀಕ್ ಆಗಿರ್ತಿತ್ತು. ಹಾಗೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರ್ತಿತ್ತು. ಅವಾಗ ತಗೊಂಡಿದ್ದ ಡ್ರೆಸ್ಸಸ್ ಎಲ್ಲ ಇವಾಗ್ಲೂ ಇದೆ ನನ್ನ ಹತ್ರ. ಅಂಡ್ ಇವಾಗ್ಲೂ ವೇರ್ ಮಾಡ್ತಾನೆ ಇದೀನಿ ನಾನು ಅದನ್ನ. ಆಕ್ಚುಲಿ ಅಷ್ಟು ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಚೆನ್ನಾಗಿತ್ತು. ಬಟ್ ಇವಾಗ ಅನ್ಫಾರ್ಚುನೇಟ್ಲಿ ಅದೂ ಕ್ಲೋಸ್ ಆಗೋಗಿರೋದ್ರಿಂದ ನಂಗೆ ಬೇರೆ ಆಪ್ಷನ್ನೇ ಇಲ್ಲದೆ ನನ್ನ ಟ್ರೆಂಡ್ಸು, ಮ್ಯಾಕ್ಸು ಮತ್ತೆ ಇವಾಗ ಫೈನಲಿ ನಾನು ಜುಡಿಯೋಗೆ ಬಂದಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಅಂತ, ನೋಡೋಣ, ವೆಯ್ಟ್ ಮಾಡಿ. ಸೊ ಇದೊಂದು ಡ್ರೆಸ್. ಸೊ ಈ ಡ್ರೆಸ್ ನೀವು ನೋಡ್ತಿದ್ರಲ್ಲ, ಇದನ್ನ ನಾನು ರೀಸೆಂಟ್ ಆಗಿ ಚೆನ್ನೈಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಜುಡಿಯೋನಲ್ಲಿ ನಾನು ಶಾಪಿಂಗ್ ಮಾಡಿದ್ದು. ಗೊತ್ತಿಲ್ಲ, ನೋಡಿದ ತಕ್ಷಣ ಇಷ್ಟ ಆಯ್ತು. ವೇರ್ ಮಾಡಿ ನೋಡಿದೆ, ಕಂಫರ್ಟಬಲ್ ಆಗಿತ್ತು. ಸರಿ ಟ್ರಾವೆಲ್ ಮಾಡ್ಬೇಕಲ್ವಾ, ಹೆಂಗಿದ್ರು ಕಂಫರ್ಟಬಲ್ ಡ್ರೆಸ್ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನ ತಗೊಂಡ್ಬಿಟ್ಟೆ. ಇದು ಐ ಥಿಂಕ್ ಅರೌಂಡ್ 500-600 ಆ ರೇಂಜ್ ಅಲ್ಲೇ ಇತ್ತು. ಇವಾಗ ನಾನು ಬ್ಲಾಕ್ ಕಲರ್ ತೋರಿಸಿದಲ್ವಾ, ಸಿಮಿಲರೇ ಇದೆ ಪ್ಯಾಟರ್ನ್, ಬಟ್ ಕಲರ್ ಬೇರೆ ಅಷ್ಟೇನೆ. ಸೊ ಈ ತರ ಇದೆ. ಇದು ಅಷ್ಟೇನೆ, ತುಂಬಾ ಉದ್ದ ಇದೆ, ಆಲ್ಮೋಸ್ಟ್ ಆಂಕಲ್ ಲೆಂತ್ ಇದೆ. ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಈ ತರ ಇದೆ. ಅಂಡ್ ಮೆಟೀರಿಯಲ್ ಅಷ್ಟೇನೆ ತುಂಬಾನೇ ಸಾಫ್ಟ್ ಆಗಿದೆ. ಸೊ ನನ್ಗೆ ಇಷ್ಟ ಆಯ್ತು, ಟ್ರೈ ಮಾಡಿ ನೋಡೋಣ ಅಂತ ಅನಿಸ್ತು. ಟ್ರೈ ಮಾಡಿದೆ, ಕಂಫರ್ಟೇಬಲ್ ಆಗಿತ್ತಲ್ವಾ, ಸರಿ ಅಂತ ತಗೊಂಡ್ಬಿಟ್ಟೆ. ಸೊ ಐ ಥಿಂಕ್ ಇದು ಅರೌಂಡ್ 600-700 ರೇಂಜ್ ಅಲ್ಲೇ ಇರುತ್ತೆ. ಅದನ್ನು ಆ ಬ್ಲಾಕ್ ಡ್ರೆಸ್ ತೋರಿಸ್ದಲ್ವಾ, ಅದನ್ನು ಅಷ್ಟೇನೆ ಅರೌಂಡ್ 600-700 ರೇಂಜ್ ಅಲ್ಲಿ ಇದೆ. ಚೆನ್ನೈಯಿಂದ ಬರ್ಬೇಕಾದ್ರೆ ನಾನು ಹಾಕೊಂಡಿದ್ದ ಡ್ರೆಸ್ ಇದೇನೆ. ಸೊ ಇದನ್ನ ನೋಡಿರ್ತೀರಾ. ಸೊ ಲಾಸ್ಟ್ ಟೈಮ್ ನಾನು ಒಂದು ಹಾಲ್ ವಿಡಿಯೋ ಮಾಡಿದ್ದೆ ಅಲ್ವಾ, ಅವಾಗ 2019 ಅಲ್ಲಿ ನಾನು ಒಂದು ಹಾಲ್ ವಿಡಿಯೋ ಮಾಡಿದ್ದೆ. ಅವಾಗ ಕೂಡ ನಾನು ಈ ಡ್ರೆಸ್ನ ಶೇರ್ ಮಾಡಿದ್ದೆ. ನಾನು ಇದನ್ನ ಜೆಗ್ಗಿಂಗ್ಸ್ ಮೇಲೆ ವೇರ್ ಮಾಡೋಣ ಅಂತ ತಗೊಂಡಿದ್ದು. ಬಟ್ ಇದರ ಲೆಂತ್ ಬಂದು ಇಷ್ಟೇ ಇರೋದು. ಸೊ ತುಂಬಾನೇ ಶಾರ್ಟ್ ಡ್ರೆಸ್ ಇದು. ನಂಗೆ ಇಷ್ಟ ಆಯ್ತು ಆಕ್ಚುಲಿ, ಪ್ಯಾಟರ್ನ್ ಇಷ್ಟ ಆಯ್ತು, ಈ ಫ್ರಿಲ್ಸ್ ಎಲ್ಲ ನಂಗೆ ಇಷ್ಟ ಆಯ್ತು ಸ್ಲೀವ್ಸ್ ಅಲ್ಲಿ ಇರೋದು. ಹಂಗಾಗಿ ನಾನು ಇದನ್ನ ತಗೊಂಡಿದ್ದೆ. ಅಂಡ್ ಆ ವಿಡಿಯೋನಲ್ಲೇ ನಾನು ಶೇರ್ ಮಾಡಿದ್ದೆ ಅನ್ಸುತ್ತೆ. ನನ್ಗೆ ಇದು ತಗೊಂಡಾಗ್ಲೇ ಇದು ಒಂದ್ ಸೈಜ್ ದೊಡ್ಡದೇ ಬಂತು. ಸೊ ಹಂಗಾಗಿ ರಿಟರ್ನ್ ಮಾಡೋಣ ಅಂತ ನೋಡಿದ್ರೆ ಸ್ಟಾಕ್ ಖಾಲಿ ಆಗ್ಬಿಟ್ಟಿತ್ತು. ಹಂಗಾಗಿ ನಾನು ಬೇರೆ ಏನೋ ಆಪ್ಷನ್ ಇಲ್ಲದೆ ನಾನು ಇದನ್ನ ಇಟ್ಕೊಂಡಿದ್ದಾಯ್ತು. ಅಂಡ್ ಇಟ್ಕೊಂಡಿದ್ದಷ್ಟೇ, ನಾನು ಒಂದ್ಸಲಾನು ಇದನ್ನ ವೇರ್ ಮಾಡಿಲ್ಲ. ಯಾವ್ದಾದ್ರು ಜೀನ್ಸ್ ಮೇಲೋ ಅಥವಾ ಜೆಗಿಂಗ್ಸ್ ಮೇಲೋ ಇದನ್ನ ವೇರ್ ಮಾಡಿದ್ರೆ ಅಂದ್ಬಿಟ್ಟು ನಾನು ಇದನ್ನ ತಗೊಂಡೆ. ಬಟ್ ಇದನ್ನ ಶಾರ್ಟ್ ಡ್ರೆಸ್ ಆಗು ನಾನು ವೇರ್ ಮಾಡಿಲ್ಲ, ಜೀನ್ಸ್ ಮೇಲೂ ಹಾಕೊಂಡಿಲ್ಲ, ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಸೊ ಇನ್ ಮುಂದೆ ಆದ್ರೂ ಅದನ್ನ ವೇರ್ ಮಾಡ್ಬೇಕು ಅನ್ಸುತ್ತೆ. ಈ ಡ್ರೆಸ್ನ ನೀವು ರೀಸೆಂಟ್ ಆಗಿ ನಾನು ಅಪ್ಲೋಡ್ ಮಾಡಿದಂತ ಚೆನ್ನೈ ವ್ಲಾಗ್ ನೋಡಿದ್ರಿ ಅಂದ್ರೆ, ಅದರಲ್ಲಿ ನಾನು ಒಂದು ಬ್ರೇಕ್ಫಾಸ್ಟ್ಗೆ ನಾನು ಈ ಡ್ರೆಸ್ ವೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ಈ ಡ್ರೆಸ್ ಆಕ್ಚುಲಿ ನಾನು ಜುಡಿಯೋನಲ್ಲೇ ಶಾಪಿಂಗ್ ಮಾಡಿದ್ದು. ಐ ಥಿಂಕ್ ಲಾಸ್ಟ್ ಇಯರ್ ಸೆಪ್ಟೆಂಬರ್, ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ನಾನು ಈ 3 ಮಂತ್ಸ್ ಅಲ್ಲಿ ಯಾವ್ದೋ ಒಂದು ಮಂತ್ ಅಲ್ಲಿ ನಾನು ಈ ಡ್ರೆಸ್ನ ಶಾಪಿಂಗ್ ಮಾಡಿ ಇಟ್ಟಿದ್ದೆ ಅನ್ಸುತ್ತೆ. ಅಂಡ್ ಇದು ಅಷ್ಟೇ, ಶಾರ್ಟ್ ಡ್ರೆಸ್ ಇದು. ಅಂಡ್ ಸ್ಲೀವ್ಸ್ ಬಂದು ಆಲ್ಮೋಸ್ಟ್ ನಮಗೆ ಫುಲ್ ಸ್ಲೀವ್ಸ್ ತರಾನೇ ಇದೆ. ನನ್ಗಿದ್ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಗ್ಬಿಡ್ತು. ಏನ್ ರೀಸನ್ಗೆ ಅಂತ ನನಗೆ ಗೊತ್ತಿಲ್ಲ. ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನ ತಗೊಂಡೆ. ಬಟ್ ಎಲ್ಲೂ ನಾನು ವೇರ್ ಮಾಡೋದಕ್ಕೆ ನನ್ಗಾಗ್ಲೇ ಇಲ್ಲ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಸೊ ಫೈನಲಿ ನಾನು ಇದನ್ನ ಚೆನ್ನೈನಲ್ಲಿ ವೇರ್ ಮಾಡಿದ್ದೆ. ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ನೆನಪಾಗ್ಬೋದು. ಅಂಡ್ ಈ ತರ ಇದೆ, ಫ್ರಿಲ್ಸ್ ಟೈಪ್ ಇದೆ. ಸೊ ನನ್ಗಂತೂ ಕಾಟನ್ ಮೆಟೀರಿಯಲ್ ಬೇರೆ, ಚೆನ್ನೈಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಕಾಟನ್ ಅಂದ್ಬಿಟ್ಟು ನಾನು ಇದನ್ನ ತಗೊಂಡೋಗಿ ಅಲ್ಲಿ ವೇರ್ ಮಾಡಿದೆ. ಬಟ್ ಫುಲ್ ಡೇ ವೇರ್ ಮಾಡಿಲ್ಲ, ಜಸ್ಟ್ ಬ್ರೇಕ್ಫಾಸ್ಟ್ಗೆ ಹೋಗಿ ಬಂದಿದ್ದೆ ಅಷ್ಟೇನೆ. ಅದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಆಚೆ ಹೋಗಿದ್ದು. ಮೇ ಬಿ ಯಾವ್ದಾದ್ರು ಮಾಲ್ಗೆ ಅಥವಾ ಎಲ್ಲಾದ್ರೂ ಆಚೆ ಹೋದಾಗ ಮತ್ತೆ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಈ ಡ್ರೆಸ್ ಬಂದು 600 ರುಪೀಸ್ ಏನೋ ಇತ್ತು ಅನ್ಸುತ್ತೆ.
ನೆಕ್ಸ್ಟ್ ಡ್ರೆಸ್ ಬಂದು ಇದು ಮೊನ್ನೆ ಅಷ್ಟೇ ರೀಸೆಂಟ್ ವ್ಲಾಗ್ ಅಲ್ಲಿ ನಾನು ಇದನ್ನ ವೇರ್ ಮಾಡಿದ್ದೆ ಅಲ್ವಾ. ಸೊ ಇದು ಅಷ್ಟೇ ನನ್ ಕಂಫರ್ಟೇಬಲ್ ಡ್ರೆಸ್ ಅಂತಾನೆ ಹೇಳ್ಬೋದು. ಈಸಿಯಾಗಿ ಈ ಡ್ರೆಸ್ ನ ಫುಲ್ ಡೇ ಮ್ಯಾನೇಜ್ ಮಾಡ್ಬೋದು, ಅಷ್ಟು ಕಂಫರ್ಟೇಬಲ್ ಆಗಿದೆ. ಆಲ್ಮೋಸ್ಟ್ ಆಂಕಲ್ ಲೆಂತ್ ಅಂತಾನೆ ಹೇಳ್ಬೋದು, ಅಷ್ಟು ಉದ್ದ ಇದೆ ಈ ಡ್ರೆಸ್ಸು. ಅಂಡ್ ಇದನ್ನ ನಾನು ಚೆನ್ನೈಗೂ ತಗೊಂಡೋಗಿದ್ದೆ, ಅಲ್ಲೂ ನಾನು ವೇರ್ ಮಾಡಿದ್ದೆ. ಸೊ ಈ ಡ್ರೆಸ್ ಬಗ್ಗೆ ನಾನು ಮಾತಾಡ್ತಿದ್ದಂಗೆ ನನ್ನ ಮೈಕ್ ಸ್ವಿಚ್ ಆಫೇ ಆಗೋಯ್ತು, ನನಗೆ ಗೊತ್ತೇ ಇಲ್ಲ, ನನ್ನ ಪಾಡಿಗೆ ನಾನು ಮಾತಾಡಿದ್ದೀನಿ. ಸೊ ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆಕ್ಚುಲಿ ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು ಮ್ಯಾಕ್ಸ್ನಲ್ಲಿ. ನನ್ನ ಅಮ್ಮನ ಮನೆಗೆ ಹೋಗಿದ್ದೆ ಅಂತ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಸೊ ಆ ವ್ಲಾಗ್ ಅಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ಇದ್ರ ಬಗ್ಗೆ ಡೀಟೇಲ್ಸ್ನ. ಅಮ್ಮನ ಮನೆಯಿಂದ ಬರ್ಬೇಕಾದ್ರೆ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಆಯ್ತು ಆನ್ ದ ವೇ ಅಂದ್ಬಿಟ್ಟು ಅವ್ರು ಆ ಕೆಲಸ ನೋಡೋಕ್ಕೆ ಅಂತ ಹೋಗಿದ್ರು. ನಾನು ಅಲ್ಲಿವರೆಗೂ ಫ್ರೀ ಟೈಮ್ ಇತ್ತಲ್ವಾ, ಸರಿ ಪಕ್ಕದಲ್ಲೇ ಮ್ಯಾಕ್ಸ್ ಇತ್ತು, ಸರಿ ಸುತ್ತಾಡ್ಕೊಂಡು ಬರೋಣ, ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಲ್ಲಿ ನೋಡ್ತಿದ್ದಾಗ ನನಗೆ ಈ ಡ್ರೆಸ್ ನೋಡಿದ ತಕ್ಷಣ ಟ್ರೈ ಮಾಡಿ ನೋಡಬೇಕು ಅನಿಸ್ತು. ಟ್ರೈ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಇಮಿಡಿಯೇಟಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಈ ಥರ ನಂಗೊಂದು ಡ್ರೆಸ್ ಇಷ್ಟ ಆಗಿದೆ ಅಂತ. ಅವ್ರು ಏನೋ ಕೇಳಿದೆ, ನನ್ನ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ರು, ತೊಗೊಂಬಿಡು ಅಂತ. ಸರಿ ಅಂತ ನಾನು ತೊಗೊಂಬಿಟ್ಟೆ. ಹಂಗೆ ತೊಗೊಂಡಿದ್ದೆ ಈ ಡ್ರೆಸ್ಸು. ಆ್ಯಂಡ್ ತೊಗೊಂಡು ನಿಜವಾಗ್ಲೂ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನನ್ನ ಫೇವ್ರೆಟ್ ಡ್ರೆಸ್ ಆಗಿಬಿಟ್ಟಿದೆ ಇದು. ಆಲ್ಮೋಸ್ಟ್ ಇದನ್ನು ನಾನು ಇಲ್ಲಿವರೆಗೂ ಒಂದು 4 ಟೈಮ್ಸ್ ಆದರೂ ವೇರ್ ಮಾಡಿದ್ದೀನಿ, ಅಷ್ಟಿಷ್ಟ ಆಗಿಬಿಟ್ಟಿದೆ. ಸೊ ನಿಮಗೂ ಏನಾದರೂ ಬೇಕು ಅಂದರೆ ನೀವು ಮ್ಯಾಕ್ಸ್ನಲ್ಲಿ ಹೋಗಿ ಸರ್ಚ್ ಮಾಡಿ ನೋಡ್ಬೋದು. ಮೇ ಬಿ ನಿಮಗೆ ಇದು ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲ ಅಂದರೆ ಇಲ್ಲ. ಈ ವಿಡಿಯೋನಲ್ಲಿ ನಾನು ವೇರ್ ಮಾಡ್ತಿರೋ ಅಂತ ಲಾಸ್ಟ್ ಡ್ರೆಸ್ ಬಂದು ಇದೇನೆ. ಇದನ್ನ ಕೂಡ ಅಷ್ಟೇ ನಾನು ಚೆನ್ನೈಯಲ್ಲಿ ಪರ್ಚೇಸ್ ಮಾಡಿದ್ದು ಜುಡಿಯೋನಲ್ಲಿ. ಈ ಡ್ರೆಸ್ ಬಂದು ನನಗೆ ಬ್ಯಾಂಗ್ಳೂರ್ ಜುಡಿಯೋನಲ್ಲಿ ಎಲ್ಲೂ ಕಾಣಿಸಿಲ್ಲ. ಅಂದ್ರೆ ನಾನು ಆಕ್ಚುಲಿ ಚೆನ್ನೈಗೆ ಹೋಗೋಕ್ಕಿಂತ ಮುಂಚೆ ಜುಡಿಯೋಗೆ ಹೋಗಿ ಶಾಪಿಂಗ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ನನಗೆ ಯಲಹಂಕನಲ್ಲೇ 2 ಜುಡಿಯೋ ಇದೆ ಅಲ್ವಾ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿದೆ, ಅಲ್ಲೂ ನನಗೆ ಈ ಡ್ರೆಸ್ ಸಿಕ್ಕಿಲ್ಲ. ಅಂಡ್ ಮಲ್ಲೇಶ್ವರಂ ಮಂತ್ರಿ ಮಾಲ್ ನಲ್ಲಿ ಕೂಡ ಹೋಗಿ ಸರ್ಚ್ ಮಾಡಿದ್ದೆ, ಅಲ್ಲೂ ಈ ಡ್ರೆಸ್ ಇರಲಿಲ್ಲ. ಬಟ್ ಚೆನ್ನೈನಲ್ಲಿ ಇತ್ತು ಅದೇ ಟೈಮಲ್ಲೇನೆ. ಹಾಗೆ ಇದು ಟ್ರೈ ಮಾಡಿ ನೋಡಿದೆ, ಇಷ್ಟ ಆಗೋಯ್ತು, ಹಾಗಾಗಿ ಪರ್ಚೇಸ್ ಮಾಡಿದೆ. ಇದು ಅಷ್ಟೇನೆ ನೀ ಲೆಂತ್ ಬರುತ್ತೆ. ಸೊ ಇಷ್ಟು ಉದ್ದ ಇದೆ ಅಂಡ್ ಸ್ಲೀವ್ಸು ಈ ತರ ಫ್ರಿಲ್ಸ್ ಇದೆ, ಹಾಗಾಗಿ ನಂಗೆ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಅಂತ ಅನಿಸ್ತು. ಸೊ ತಗೊಂಡ್ಬಿಟ್ಟೆ. ಸೊ ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ಜುಡಿಯೋನಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತಿದ್ದೀನಿ, ಎಸ್ಪೆಷಲಿ ಈ ತರ ವೆಸ್ಟರ್ನ್ ವೇರ್. ಯಾಕಂದ್ರೆ ನನಗೆ ಜುಡಿಯೋನಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು ಈ ತರ ವೆಸ್ಟರ್ನ್ ವೇರ್, ಹಾಗಾಗಿ ನಾನು ಅಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಅಂಡ್ ಪ್ರೈಸಸ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಇದೆ ಆಬ್ವಿಯಸ್ಲಿ. ಇದು ಕೂಡ ಒಂದು ರೀಸನ್ನೇ ನಾನು ಶಾಪಿಂಗ್ ಮಾಡಿದ್ದಕ್ಕೆ. ಅಂಡ್ ನಾನು ಇವತ್ತು ಈ ವಿಡಿಯೋನಲ್ಲಿ ತೋರಿಸಿರುವಂಥ ಡ್ರೆಸ್ಸಸ್ನಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ತುಂಬ ಅಂತ ಮರೀದೆ ಕಮೆಂಟ್ ಮಾಡಿ. ಇದೇ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಅದ್ರ ಪಕ್ಕನೇ ಇರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಸೊ ಇದನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.